ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5/3/2026ಕ್ಕೆ ದ್ವಿತೀಯ PUC ಹಿಸ್ಟ್ರಿ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಆ್ಯನ್ಯುವಲ್ ಎಕ್ಸಾಮ್ 1 ವಾರ್ಷಿಕ ಪರೀಕ್ಷೆ 1ರ ಕೀ ಉತ್ತರಗಳನ್ನು ನೋಡೋಣ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷೆ ಮುಗಿದ ತಕ್ಷಣ ಕಳಿಸಿದ್ರು. ಸೊ ಅದನ್ನು ಕೀ ಉತ್ತರಗಳನ್ನು ಇವಾಗ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿದವ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಸೊ 3 ಪ್ರಿಪ್ರೇಟರಿ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಸೊ ಖಂಡಿತವಾಗಿ ನೆಕ್ಸ್ಟ್ ಟೈಮ್ಸಾಗೂ ಕೂಡ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ಕೊಂಡೋಗಿ ಖಂಡಿತವಾಗಿ ನಿಮಗೆ ಅಲ್ಲಿಂದ ಪ್ರಶ್ನೆಗಳು ಸಿಗ್ತಾ ಇದ್ದಾವೆ. ಓಕೆನಾ? ಹಾಗಾದರೆ ಶುರು ಮಾಡೋಕ್ಕಿಂತ ಮುಂಚೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಗಳಿಗೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಶ್ನೆ ಇತ್ತು. ಪ್ರತಿಪಾದನೆ: ಸಿಂಧೂ ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಓಕೆನಾ? ಹಾಗಾದರೆ ಕಾರಣ ಏನಪ್ಪ ಅಂದರೆ, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಅಂತ ಕೇಳಿದರೆ ಎರಡೂ ಹೇಳಿಕೆಗಳು ಏನಾಗಿದ್ದಾವಪ್ಪ ಅಂದರೆ ಸರಿಯಾಗಿದ್ದಾವೆ. ಮತ್ತು ಆರ್ ಏನ ಸರಿಯಾದ ವಿವರಣೆಯೇ ಆಗಿದೆ ಅಂತಕ್ಕಂಥದ್ದು ನಾವು ಏನು ಮಾಡ್ಬೋದು, ಬರಿಬೋದು. ಬೋತ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಸೆಕೆಂಡ್ ಒನ್: ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಯಾರು ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಎ, ಪರ್ಸಿ ಬ್ರೌನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬೇಕು. ಪ್ರಶ್ನೆ 2: ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು? ಸೊ ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಬಂದುಬಿಟ್ಟು ಆಪ್ಷನ್ ಬಿ, ಗುಲ್ಬರ್ಗಾ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 4: ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಅಂತ ಪರಿಗಣಿಸಲ್ಪಟ್ಟ ದಿವಾನ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ, ಸರ್ ಎಂ ವಿಶ್ವೇಶ್ವರಯ್ಯ ಈಸ್ ದ ರೈಟ್ ಒನ್. ಪ್ರಶ್ನೆ 5: ಜೈ ಭಾರತ ಜನನಿಯ ತನುಜಾತಿ ಅಂತಕ್ಕಂಥ ಪದ್ಯವನ್ನು ಕನ್ನಡದ ನಾಡಗೀತೆಯನ್ನು ಬರೆದ ಕವಿ ಕೇಳಿದರು. ಆಪ್ಷನ್ ಎ, ಕುವೆಂಪು ಈಸ್ ದಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಬಿಟ್ಟ ಸ್ಥಳ ತುಂಬಾ ಸರಳ ಇತ್ತು. ಅಶ್ವಘೋಷ ರಚಿಸಿದ ಕೃತಿ ಅಂತ ಕೇಳಿದ್ದಾರೆ. ಅಶ್ವಘೋಷ ಬರೆದಿದ್ದು ಯಾವುದಪ್ಪ ಅಂದರೆ ಬುದ್ಧಚರಿತ ಅಂತಕ್ಕದ್ದನ್ನು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. ಇನ್ನು ಡ್ಯಾಶ್ ಹೊಯ್ಸಳ ಮನೆತನದ ಸ್ಥಾಪಕ ಕೇಳಿದ್ದಾರೆ. ಸರಳ ಈಸ್ ದ ರೈಟ್ ಆನ್ಸರ್. ವಿಜಯನಗರದ ಶ್ರೇಷ್ಠ ಅರಸ ಕೇಳಿದ್ದಾರೆ. ಕೃಷ್ಣದೇವರಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ನೆಕ್ಸ್ಟ್ ಶಂಕರಾಚಾರ್ಯರ ಸಿದ್ಧಾಂತ ಅಂತ ಕೇಳಿದ್ದಾರೆ. ಅದು ಬಂದುಬಿಟ್ಟು ಅದ್ವೈತ ಈಸ್ ದ ವೆರಿ ರೈಟ್ ಆನ್ಸರ್. ಲಾಸ್ಟ್ ಇರ್ತಕ್ಕಂಥ ಪ್ರಶ್ನೆ: ಡ್ಯಾಶ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಸಾರ್ಜೆಂಟ್ನನ್ನು ಕೊಂದನು ಅಂತ ಕೇಳಿದ್ದಾರೆ. ಸೊ ಮಂಗಲ್ ಪಾಂಡ್ಯ ಈಸ್ ದ ರೈಟ್ ಆನ್ಸರ್. ಮಂಗಲ್ ಪಾಂಡ್ಯ ಅಂತಕ್ಕದ್ದನ್ನು 10ನೇ ಪ್ರಶ್ನೆ ಉತ್ತರಗಳಲ್ಲಿ ನೀವು ಮಾರ್ಕ್ ಮಾಡಿ ಸಾಧನ ಉತ್ತರವನ್ನು ಬರೀಬೇಕಿತ್ತು. ಹಾಗಾದರೆ ಹೋಗೋಣ, ಹೊಂದಿಸಿ ಬರೆಯಿರಿ. ತುಂಬ ಸರಳ ಇದೆ. ಜಾನ್ ಮಾರ್ಷಲ್ ಅಂತ ಕೇಳಿದ್ದಾರೆ. ಸೊ ಜಾನ್ ಮಾರ್ಷಲ್ ಯಾರಪ್ಪ ಅಂದರೆ ಸಿಂಧೂ ನಾಗರಿಕತೆಯ ಸಂಶೋಧನೆ ಅಂತಕ್ಕದ್ದು ಎ ಆಪ್ಷನ್ ಇಸ್ ದ ಇದ್ರ ಜೊತೆ ಹೊಂದಾಣಿಕೆ ಮಾಡಬೇಕು. ಇನ್ನು ಚಾವುಂಡರಾಯ ಆಗಿದ್ದು ಎಸ್. ಗೊಮ್ಮಟೇಶ್ವರ ವಿಗ್ರಹ ಈಸ್ ದ ರೈಟ್ ಒನ್. ಮೊಹಮ್ಮದ್ ಗವಾನ ಕೇಳಿದ್ದಾರೆ. ಮದರಸ ಈಸ್ ದ ರೈಟ್ ಆನ್ಸರ್. ಬಸವೇಶ್ವರ ಕೇಳಿದರು. ಕಾಯಕವೇ ಕೈಲಾಸ ಈಸ್ ದ ರೈಟ್ ಆನ್ಸರ್. ಮಿರ್ಜಾ ಇಸ್ಮಾಯಿಲ್ ಕೇಳಿದ್ದಾರೆ. ಮಂಡ್ಯದ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥದ್ದು ಈ ಜೊತೆ ಏನು ಮಾಡಬೇಕಾಗಿತ್ತು, ಹೊಂದಾಣಿಕೆ ಮಾಡಬೇಕಿತ್ತು. ಇಷ್ಟು ಮಾಡಿದರೆ ನಿಮಗೆ 5ಕ್ಕೆ 5 ಅಂಕಗಳು ಆರಾಮಾಗಿ ನಿಮಗೆ ಏನು ಮಾಡ್ತಾರೆ, ಕೊಡ್ತಿದ್ರು. ಇನ್ನು ನೋಡೋಣ, ಒಂದು ಪದ ಇಲ್ಲವೇ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬೇಯಿಸ್ತಕ್ಕಂಥ ಪ್ರಶ್ನೆ. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಕನ್ನಡದ ಆದಿಕವಿ ಅಂತ ಪಂಪನಿಗೆ ಕರೆಯೋದು. ಓಕೆನಾ? ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಮಹಿಳೆ ಯಾರಪ್ಪ ಅಂದರೆ ಒನಕೆ ಓಬವ್ವ ಈಸ್ ದ ರೈಟ್ ಆನ್ಸರ್. ಸೊ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದವರೇ ಒನಕೆ ಓಬವ್ವ. ಇನ್ನು ಕಬೀರ ರಚಿಸಿದ ಭಕ್ತಿಗೀತೆಗಳನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಈಸ್ ದೋಹಾ. ಇನ್ನು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದವನು ಯಾರು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ವಾಸ್ಕೋಡಿ ಗಾಮ ಅಂತಕ್ಕದ್ದನ್ನು ನೀವು ಬರೀಬೇಕಿತ್ತು. ವಾಸ್ಕೋಡಿ ಗಾಮ. ಇನ್ನು ಲಾಸ್ಟ್ ಇತ್ತು, ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಉತ್ತರ ದಾದಾಬಾಯಿ ನೌರೋಜಿ. ದಾದಾಬಾಯಿ ನೌರೋಜಿ ಈಸ್ ದ ರೈಟ್ ಆನ್ಸರ್. ಅವರೇ ಏನು ಮಾಡಿದಾರಪ್ಪ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಿದರು. ಮುಂದೆ ಹೋಗೋಣ, 2 ಮಾರ್ಕರ್ ಕ್ವಶನ್, ವೆರಿ ಈಸಿ. ಭಾರತದ 2 ಇತರೆ ಹೆಸರುಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಭಾರತಕ್ಕೆ ಬಹಳ ಹೆಸರಿದ್ದಾವೆ. ಸೊ ಬರೀತಕ್ಕಂಥದ್ದು ಇಂಡಿಯಾ ಬರಿಬೋದು. ಓಕೆನಾ? ಇಂಡಿಯಾ. ನೆಕ್ಸ್ಟ್ ಭರತವರ್ಷ ಬರಿಬೋದು. ಭರತವರ್ಷ. ಹಿಂದೂಸ್ತಾನ್ ಬರಿಬೋದು. ಭರತಖಂಡನೂ ಕೂಡ ಬರಿಬೋದು. ಓಕೆ, ಎಸ್. ನೆಕ್ಸ್ಟ್ ಕವಿರಾಜ ಮಾರ್ಗ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನದಿಯವರೆಗೆ ಇದೇ ಬರಿಬೇಕಿತ್ತು. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಕರ್ನಾಟಕದ ಮೇರೆ ಹಬ್ಬಿತ್ತು ಅನ್ನೋದನ್ನು ಕವಿರಾಜ ಮಾರ್ಗದಲ್ಲಿ ಏನು ಮಾಡಿದ್ದಾರೆ ಹೇಳಿದರೆ. ಇದನ್ನೇ ಬರೆದವನು ಶ್ರೀ ವಿಜಯ, ನಿಮಗೂ ಗೊತ್ತು ಇರಲಿ. ಎಸ್.
ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಸೊ ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲೆ, ಸೊ ಇದೇನಪ್ಪ ಅಂದರೆ ಹೊಸ ಶಿಲಾಯುಗ ಅಂತ ಕರೀತಾರೆ. ಏನಂತಾರೆ? ಹೊಸ ಶಿಲಾಯುಗ. ನಿಯೋಲಿಥಿಕ್ ಪದದ ಅರ್ಥ ಹೊಸ ಶಿಲಾಯುಗ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಸಿಂಧು ನಾಗರಿಕತೆ 2 ನಗರಗಳನ್ನು ಕೇಳಿದರು. ಹರಪ್ಪ, ಎರಡನೇದು ಮೆಹೆಂಜೋದಾರೋ ಅನ್ನೋದನ್ನು ಬರಿಬೋದು. ಮೆಹೆಂಜೋದಾರೋ. ಸೊ ಮೆಹೆಂಜೋದಾರೋ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಯಾವುದಾದರೂ 2 ವೇದಗಳನ್ನು ಕೇಳಿದ್ದಾರೆ. ಸೊ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಸೊ ಎನಿ 2 ಅನ್ನು ನೀವೇನು ಮಾಡ್ಬೋದು? ಬರಿಬೋದು. ಸಂಗಮ್ ಯುಗದ 2 ಪ್ರಸಿದ್ಧ ಕೃತಿಗಳನ್ನು ಕೇಳಿದ್ದಾರೆ. ಸಿಲಪ್ಪದಿಕಾರಂ ಅಂತ ಒಂದು ಬರ್ತದೆ. ಸಿಲಪ್ಪದಿಕಾರಂ, ಎರಡನೇದು ಬರ್ತಕ್ಕಂಥದ್ದು ಮಣಿ ಮೇಘಲೈ. ಮಣಿ ಮೇಘಲೈ. ಇನ್ನು ಶಿವಾಜಿಯ ತಂದೆ ಗೊತ್ತಿದೆ, ಶಹಾಜಿ ಭೋಸ್ಲೆ ಬರ್ತಾರೆ. ಶಹಾಜಿ ಭೋಸ್ಲೆ. ತಾಯಿ ಬಂದುಬಿಟ್ಟು ಜೀಜಾಬಾಯಿ ಈಸ್ ದ ರೈಟ್ ಆನ್ಸರ್. ಶಿವಪ್ಪ ನಾಯಕ ಯಾರು? ಸೊ ಕೆಳದಿಯ ಪ್ರಸಿದ್ಧ ರಾಜ. ಈತ ಏಕೆ ಪ್ರಸಿದ್ಧನಾಗಿದ್ದ? ಶಿಸ್ತು ಅಂತಕ್ಕಂಥ ಭೂಕಂದಾಯವನ್ನು ಜಾರಿ ಮಾಡಿದ್ದ. ಯಾರು? ಶಿವಪ್ಪ ನಾಯಕ ಶಿಸ್ತು ಅಂತಕ್ಕಂಥ ಭೂಕಂದಾಯವನ್ನು ಜಾರಿ ಮಾಡಿದ್ದ, ಅದಕ್ಕೆ ಆತ ಪ್ರಸಿದ್ಧನಾಗಿದ್ದ ಅಂತ ಬರಿಬೇಕಿತ್ತು. ಇನ್ನು ರಾಮಾನುಜಾಚಾರ್ಯರು ಯಾವ ವರ್ಷ ಹುಟ್ಟಿದ್ರು? 1017 ಗೊತ್ತಿರಲಿ. ಕ್ರಿಸ್ತಶಕ 1017. ಎಲ್ಲಿ? ಚೆನ್ನೈ ಸಮೀಪ ಶ್ರೀ ಪೈರಂದೂರು ಅಂತಕ್ಕದ್ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಜನಿಸ್ತಾರೆ. ಇನ್ನು ಚಿಸ್ತಿ ಪಂಥದ 2 ಪ್ರಮುಖ ಸಂತರು ಕೇಳಿದರೆ. ಖ್ವಾಜಾ ಮೈನುದ್ದೀನ್ ಚಿಸ್ತಿ. ಸೊ ಫಸ್ಟ್ ಒನ್ ಖ್ವಾಜಾ ಮೈನುದ್ದೀನ್ ಚಿಸ್ತಿ. ಎರಡನೇದು ಬರೆದವರು ನಿಜಾಮುದ್ದೀನ್ ಅಲಿಯಾ. ಇವರಿಬ್ಬರು ಏನಪ್ಪ ಅಂದರೆ ಚಿಸ್ತಿ ಧರ್ಮದ 2 ಸಂತರು. ಇನ್ನು ದತ್ತು ಪುತ್ರರಿಗೆ ಹಕ್ಕಿಲ್ಲ, ನಿಮಗೆ ಗೊತ್ತಿದೆ. ಏನಿದೆ ಅಂದರೆ ಭಾರತೀಯ ರಾಜರು ಗಂಡು ಉತ್ತರಾಧಿಕಾರಿ ಇಲ್ಲದೆ ಮರಣ ಹೊಂದಿದರೆ ದತ್ತು ಮಕ್ಕಳಿಗೆ ರಾಜ್ಯದ ಮೇಲೆ ಹಕ್ಕು ಇರೋದಿಲ್ಲ. ಸೊ ಇನ್ನೊಂದು ಸರಿ ಹೇಳ್ತೀನಿ, ಭಾರತೀಯ ರಾಜರು ಗಂಡು ಉತ್ತರಾಧಿಕಾರಿ ಇಲ್ಲದೆ ಮರಣ ಹೊಂದಿದರೆ ಅವರು ದತ್ತು ಪಡೆದ ಮಕ್ಕಳಿಗೆ ರಾಜ್ಯದ ಮೇಲೆ ಹಕ್ಕು ಇರೋದಿಲ್ಲ. ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ. ಇನ್ನು 2 ತೀವ್ರಗಾಮಿಗಳನ್ನು ಕೇಳಿದ್ದಾರೆ. ತಿಲಕ್ ಬರ್ತಾರೆ, ಲಾಲಾ ಲಜಪತ್ ರಾಯ್, ಆಮೇಲೆ ಬಿಪಿನ್ ಚಂದ್ರಪಾಲ್. ತಿಲಕ್ ಆಗಿರ್ಬೋದು, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್. ಓಕೆನಾ? ಸೊ ಅದನ್ನು ನೀವು ಬರಿಬೋದು. ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ 2 ಕಮಿಟಿಗಳು ಕೇಳಿದರೆ. ಧಾರ್ ಸಮಿತಿ ಅಂತ ಒಂದು ಬರ್ತದೆ. ಒಂದನೇದು ಧಾರ್, ಎರಡನೇದು JVP, ಮೂರನೇದು ಫಜಲ್ ಅಲಿ ಆಯೋಗ. ಯಾವುದು? ಫಜಲ್ ಅಲಿ ಆಯೋಗ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ 1 ಮಾರ್ಕರ್ ಮತ್ತು 2 ಮಾರ್ಕರ್ ಕೊಟ್ಟಿದ್ದೀನಿ. ಸೊ 5 ಮಾರ್ಕರಲ್ಲಿ ತುಂಬ ಈಸಿ ಇತ್ತು. ಮಹಾವೀರನ ಜೀವನ ಬೋಧನೆಗಳು, ಅಕ್ಬರನ ಧಾರ್ಮಿಕ ಮತ್ತು ರಜಪೂತ ನೀತಿ, ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ. ಇನ್ನು 10 ಮಾರ್ಕರಲ್ಲಿ ಅಶೋಕನ ಜೀವನ ಸಾಧನೆ, ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತಲೇ ಏಕೆ ಕರಿತೀವಿ, ತುಘಲಕ್ನ ಆಡಳಿತಾತ್ಮಕ ಪ್ರಯೋಗ. ಸೊ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಕೇಳಿದರು. ಇನ್ನು ಕಾಲಾನುಕ್ರಮದಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ, ವುಡ್ಸ್ ವರದಿ ಜಾರಿ, ಶಕಾಯುಗ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ. ಸೊ ಮ್ಯಾಪ್ ವರ್ಕಲ್ಲಿ ಕೇಳಿದರು. ತಕ್ಷಶಿಲಾ, ಕಂಚಿ, ಆಗ್ರಾ, ಶ್ರೀರಂಗಪಟ್ಟಣ, ಜಲಿಯನ್ ವಾಲಾಬಾಗ್. ಇಷ್ಟು ಈ ಒಂದು ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.